ಕಲಬುರಗಿ ನಗರದಲ್ಲಿ ಡಿಸೆಂಬರ್ 30ರಂದು ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯನ್ನು ಮಾಡುವುದಾಗಿ ತಿಳಿಸಿದ್ದಾರೆ. ವಸತಿ ನಿಲಯದ ಆಹಾರ ಪೂರೈಕೆ ಬೇರೆಯವರಿಗೆ ಟೆಂಡರ್ ನೀಡುವಂತೆ ಭೀಮಶೆಟ್ಟಿ ಯಪ್ಪಳಿ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 30ರಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ವಸತಿ ನಿಲಯಗಳ ಆಹಾರ ಪೂರೈಕೆ ಬೇರೆಯವರಿಗೆ ಟೆಂಡರ್ ನೀಡಬೇಕು ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 30ರಂದು ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಹಾಸ್ಟೆಲ್ ನೌಕರರ ಸಂಘಟನೆಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ವಸತಿ ನಿಲಯಗಳಲ್ಲಿ ಇವತ್ತು ಮೊನ್ನೆ ದೊಡ್ಡ ಸುದ್ದಿ ಹೋರಾಟನೂ ಕೂಡ ಕೆಲವು ಜನ ಮಾಡಿದ್ರು. ಏನಂದರೆ ಇವರು ಹಾಸ್ಟೆಲ್ಗಳಿಗೆ ಆಹಾರ ಸರಬರಾಜಿನಲ್ಲಿ ಭಾಳಷ್ಟು ಅವ್ಯವಹಾರ ನಡೆದದ. ಸೋಮಶೇಖರ್ ಏನು ಜಿಲ್ಲಾಧಿಕಾರಿ ಹಾರ ಅವ್ರು ಭಾಳ ಭ್ರಷ್ಟರ ಹಂಗಾರ ಅಂತೇಳಿ ದೊಡ್ಡ ಸುದ್ದಿ ಮಾಡಿದ್ರು. ಅದು ಪೂರ್ತಿ ಸುಳ್ಳದ. ಯಾಕಂದರೆ ಸೋಮಶೇಖರ್ ಬಂದು ಒಂದು 5 ತಿಂಗಳಾಯ್ತು ಅಷ್ಟೇ. 5 ತಿಂಗಳ ಬಂದಮೇಲೆ ಇಲ್ಲ ಹಾಗೇನಿಲ್ಲ. ಫಸ್ಟ್ ಟೈಮು ಇದು ಬಂದಿದ್ದು ಇಲ್ಲ, ಆಗಿಲ್ಲ ಸರ್. ನಿಜವಾಗಿ ನೀವು ಬೇಕಾದ್ರೆ ನಿಮಗೆ ದಾಖಲಾತಿ ಅವ್ರು ಯಾವಾಗ ಜಾಯ್ನ್ ಆಗ್ಯಾರ ತಂದು ಕೊಡೋದ್ರೆ ಕೊಡ್ತೀವಿ. ಇದು 6ನೇ ತಿಂಗಳು. ಹಾಸ್ಟೆಲ್ಗಳದಲ್ಲಿ ಮೆನು ಚಾಟ್ ಅದು ಸರಿಯಾಗಿ ಹಾಕ್ತಿರ್ಲಿಲ್ಲ. ಟೈಮಿಗೆ ವ್ಯವಸ್ಥೆ ಭಾಳ ಒಳ್ಳೆಯ ಅಧಿಕಾರಿ ಅಂತ ಹೇಳ್ಬೋದು. ಒಳ್ಳೆಯವ್ರಿಗೆ ಅನ್ಬೇಕಾದ್ರೆ ಏನಾರು ಬರಲಿ ಸಮಸ್ಯೆ. ಈಗ ಅವರು ಇದ್ದಿದ್ರಾಗೆ ಇಷ್ಟು ಇಲಾಖೆದಾಗ ಈಗ ನಮ್ಮಲ್ಲಿ BCM, ಸೋಷಿಯಲ್ ವೆಲ್ಫೇರ್, ಮೈನಾರಿಟಿ ಎಲ್ಲ ಇಲಾಖೆಗಿಂತಲೂ ಒಳ್ಳೆಯ ಅಧಿಕಾರಿ ಇವರು ಸೋಮಶೇಖರ್ ಇದ್ದಾರೆ. ಅದ್ರ ಬಗ್ಗೆ ಏನು ಎರಡನೇ ಮಾತೇ ಇಲ್ಲ. ನೀವು ಬೇಕಾದ್ರೆ ಹೋಗಿ ವಿದ್ಯಾರ್ಥಿಗಳಿಗೂ ಕೂಡ ನೀವು ಕೇಳ್ಬೋದು. ಏನಂದರೆ ಅವ್ರ ಟೈಮಿಗೆ ಹಾಂ ಸರ್ ಇಲ್ಲ, ಮಕ್ಕಳಿಗೆ ಮೆನು ಚಾಟ್ ಪ್ರಕಾರ ಸರ್ಕಾರ ಆದೇಶ ಮಾಡಲಿಲ್ಲ ಅಂದರೆ DOನೇ ಹೊಣೆ. ಇಲ್ಲ, ಅವರು ಮಾಡಿದಾರೆ ಅಂತ ನಾನು ಹೇಳ್ತೀನಿ. ಏನು ಸರ್? ಇಲ್ಲ, ನೀವು ಬರ್ದಿರಿ. ಅಂದರೆ ಎಲ್ಲ ಹಾಸ್ಟೆಲ್ನಲ್ಲಿ ಈಗ ಅದು ಏನದ ಸರ್ ಸಮಸ್ಯೆ, ಸರ್ಕಾರದ್ದು ಒಂದು ಅವ್ರು ಏನು ಆಹಾರ ಭತ್ಯೆ ಕೊಡ್ತಾರೆ ಅದು ಭಾಳ ಕಡಿಮೆ. ಬರ್ತಾರೆ ಇಲ್ಲ. ನಾವು ಮಧ್ಯಾಹ್ನ ಇದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ಇನ್ನೂ ಕೂಡ ಬಹಳಷ್ಟು ನಡೆದಿತ್ತು. ನಾವು ಹೋರಾಟ ನಾವೇ ಸ್ವಲ್ಪ ಮಾಡೀವಿ. ಆದರೆ ಈಗ ಇದ್ದಿದ್ರಾಗೆ ಒಳ್ಳೆ ಅಧಿಕಾರಿ ಅಂತ ನಾನು ಹೇಳ್ತಿದ್ದೀನಿ. ಇಲ್ಲ, ಒಳ್ಳೆಯವ್ರಿಗೆ ಒಳ್ಳೆಯಲ್ಲ. 100 ಮಕ್ಕಳಿದ್ದಲ್ಲಿ 150, 125, 150, 170 ತನಕ ಹೋಗ್ಯದ. ಇಲ್ಲ ಸರ್, ಎಲ್ಲ ಹಾಸ್ಟೆಲ್ನಾಗೆ ಇಲ್ಲ ಸರ್. ಈಗ ನಮ್ದೇನದ, ನೀವು ಯಾವ ಹಾಸ್ಟೆಲ್ಗೂ ಹೋಗಿ ಕೇಳಿ, ನಾನು ನಿಮಗೆ ಉದ್ದೇಶಪೂರ್ವಕ ಇಂಥೋದೆ ಅಂತ ಹೇಳಲ್ಲ. ಇಲ್ಲ, ಹಾಸ್ಟೆಲ್ ಏನದ, ಪ್ರತಿ ಹಾಸ್ಟೆಲ್ಗೂ ಕೂಡ 100 ಮಕ್ಕಳಿದ್ದ ಹಾಸ್ಟೆಲ್ಗೂ 150 ಮಕ್ಕಳ ತನಕ ಭರ್ತಿಯಾಗಿದೆ. ಇದು ಲೇಡೀಸ್ ಹಾಸ್ಟೆಲು. ಇಲ್ಲ, ಅದು ಅಕ್ಕಿ ಪೂರ ಖರಾಬ್ ಅಕ್ಕಿ. ಇಲ್ಲ ಸರ್, ಅಕ್ಕಿ ಅಂತೂ ಖರಾಬ್ ಅಕ್ಕಿ ಇರ್ತದೆ. ಅವ್ರು ನಮ್ಮವ್ರು ಎಷ್ಟೇ ಈಗ ಸರ್ಕಾರ ಸಪ್ಲೈ ಕೊಡೋದೇ ಅಕ್ಕಿ ಖರಾಬು. ಅದು ಎಷ್ಟು ಹುಳಗಳು ಐತಾರೆ ಅಂದ್ರೂ ನುಸಿ ಅದು ಬರ್ತಾನೆ ಇರ್ತಾರೆ. ಯಾವ್ದಿಲ್ಲ ಅಂತ್ರಿ, ಅಕ್ಕಿ ಅಂತೂ ಖರಾಬ್ ಬರೇ ಬರ್ತದೆ. ಸರ್ಕಾರದದು ಸೊಸೈಟಿ ಅಕ್ಕಿ ಅದ. ಈಗ ನಾವೇನಂತೀವಿ, ಸೊಸೈಟಿ ಅಕ್ಕಿ ಬೇಡ, ಸೊಸೈಟಿ ಅಕ್ಕಿ ಕೊಡಬೇಡ್ರಿ ಹಾಸ್ಟೆಲ್ಗೆ. ಅದು ಅಡುಗೆ ಖರಾಬ್ ಆದ್ರೆ ನಮ್ಮ ಅಡುಗೆಯವ್ರ ಮ್ಯಾಗೆ ಬರ್ತದೆ. ಈಗ ನಾವು ಅದೇ ಈಗ ಅದು ನಮ್ಮದು ಬೇಡಿಕೆನೇ ಅದ. ಮಿನಿಮಮ್ ಏನದ, ಒಂದು ದಿನಕ್ಕೆ 150 ರೂಪಾಯಿ ಅಂತಂದ್ರೆ 4,500 ರೂಪಾಯಿ ನಮ್ದು ಆಹಾರ ಭತ್ಯೆ ವಿದ್ಯಾರ್ಥಿಗಳಿಗೆ ಕೊಡ್ರಿ ಅಂದರೆ ಒಳ್ಳೆ ಅಕ್ಕಿ ಕೊಡ್ಲಾಕಂತ. ಅದು ಅಕ್ಕಿ ಸರಿ ಇಲ್ಲ. ಎಷ್ಟೇ ಹಸನ್ ಮಾಡಿದ್ರು ಅದು ಅಕ್ಕಿದಾಗ
ಹುಳಗಳು ನುಸಿಗಳು ಅದು ಇರ್ತದೆ ಈ ಥರ ಪ್ರಯತ್ನ ಮಾಡ್ತಾರೆ. ಎಲ್ಲೋ ಒಂದು ಕಣ್ಣು ತಪ್ಪು ಬಂದುಬಿಟ್ರೆ ಅದೇ ದೊಡ್ಡ ಸುದ್ದಿ ಆಗುತ್ತೆ. ಅದು ಆಹಾರ ವೆಚ್ಚನೂ ಹೆಚ್ಚಿಗೆ ಮಾಡಬೇಕು. ವಿದ್ಯಾರ್ಥಿಗಳು ಆಹಾರ ಹೆಚ್ಚಿಗೆ ಮಾಡಿದಾಗ ಅದು ಆಗ್ತದೆ. ಯಾಕೆ ಇಲ್ಲ, ಎರಡೂ ಮಾತಾಡ್ತೀವಲ್ಲ ಸರ್. ಈಗ ಒಂದು ಇದು ಆಲಕ್ಕೆ ಕಾರಣ ಏನಪ್ಪ ಅಂದ್ರೆ, ಒಂದು ಸರ್ಕಾರ ಕಡಿಮೆ ಆಹಾರ ಭತ್ತ ಕೊಡೋದು ತಪ್ಪು. ಎಲ್ಲ ರೇಟ್ ಹೆಚ್ಚಾಗ್ಯದ. ಈಗ ನಿಮ್ಗೆ ಗೊತ್ತದ, ಈಗ 3-4 ವರ್ಷ ಹಿಡಿದು ಆಹಾರ ಭತ್ತನೇ ಹೆಚ್ಚಾಗಿಲ್ಲ. ಅದು ಎಲ್ಲ ರೇಟ್ ಹೆಚ್ಚಿಗಾದಾಗ ಅದನ್ನು ಹೆಚ್ಚಿಗಾಗಬೇಕಲ್ಲ. ವಿದ್ಯಾರ್ಥಿಗಳಿಗೆ ಏನು ಸಿಟ್ಟಿರ್ತದೆ, ಅಡುಗೆ ಚಲೋ ಆಗಿಲ್ಲ ಅಂತ ನಮ್ಮ ಅಡುಗೆದವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಡುಗೆ ಚಲೋ ಆಗಿಲ್ಲ ಅಂತ ಎಷ್ಟೋ ಕಡೆ ಜಗಳ ಮಾಡ್ತಾರೆ. ಇವ್ರನ್ನೂ ಗೋಳು ಹೇಳ್ತಾರೆ, ಇದು ಹಿಂಗಿತ್ರಿ ಹಂಗಿತ್ರಿ. ಅದು ಮಟೀರಿಯಲ್ ಸರಿ ಕೊಟ್ಟರೆ ಅಡುಗೆ ಅಂಥವ್ರು ನಮ್ಮವ್ರು ಮಾಡ್ತಾರೆ. ಅದು ಆಹಾರ ವೆಚ್ಚ ಹೆಚ್ಚಿಗೆ ಮಾಡಬೇಕು ಅಂತೇಳಿ ನಮ್ದು ಅದು ಏನು ರೀ. ಅದಕ್ಕೆ ಅದು ಈಗ ಒಂದೇನದ ನಮ್ಮದು ಖುಷಿ ಇಲ್ಲ. ಹಾಂ ಸರ್, ಇಲ್ಲ ನಮ್ದೇನದ ಈಗ ಇಲ್ಲಿ ಸರ್ಟಿಫಿಕೇಟ್ ಏನು ಸಂಬಂಧ ಇಲ್ಲ. ನಾ ಏನಾದ್ರು ಹೇಳ್ತೀನಿ ಸರ್, ಈಗ ಒಳ್ಳೆಯವರಿಗೆ ಒಳ್ಳೆಯವ್ರು ಅಂತ ಅನೇಬೇಕು. ನಾವು ಸರ್ಟಿಫಿಕೇಟ್ ಕೊಡೋದು ಬೇಡ, ಯಾರೇ ಇರಲಿ. ಹಾಂ, ಪ್ರತಿಭಟನೆ ಯಾರು ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿರಿ ಏನು. ಅದು ಈಗ ನಮ್ಮ ಮೈಸೂರಿಂದ ಒಂದು ಶಾರ್ಪ್ ಏಜೆನ್ಸಿ ಅಂತ ಬಂದು ಎಷ್ಟೋ ಸಲ ಪ್ರೆಸ್ ಮೀಟ್ನಾಗೂ ಹೇಳೀನಿ, ಹೋರಾಟಕ್ಕೂ ಹೇಳೀನಿ, ಹೋರಾಟ ಮಾಡಿದ್ದೀವಿ. ಅದ್ರ ಬಗ್ಗೆ ಆ ಏಜೆನ್ಸಿ ಕೊಡಬಾರ್ದು. ಅದೇ ಏಜೆನ್ಸಿನೇ ಮತ್ತೆ ಮುಂದೆ ಈಗ ಟೆಂಡರ್ದಾಗ ಮತ್ತೆ ಭಾಗವಹಿಸೋಣ, ಅವನಿಗೆ ಮತ್ತೆ ಟೆಂಡರ್ ಕೊಡೋರು. ಈಗಾಗಲೇ ಅವ ಸಮಾಜ ಕಲ್ಯಾಣಕ್ಕೆ 4 ವರ್ಷ ಮಾಡ್ಯಾನ, ಮೈನಾರಿಟಿಗೆ ಅವನೇ ಅನ, ಮತ್ತು ಈ ಕ್ರೈಸ್ಟ್ ಮುರಾರ್ಜಿ ಹಾಸ್ಟೆಲ್ಗಳಿಗೂ ಅವನೇ ಮೈಸೂರಿನವನೇ ಏಜೆನ್ಸಿ ಅನ. ಈಗ BCMಕ್ಕೂ ಅವನಿಗೆ ಕೊಡ್ಲತ್ತಾನ. ಅವನ ಬಗ್ಗೆ ಎಷ್ಟು ಕಂಪ್ಲೇಂಟ್ ಅಂದ್ರೆ ಸುಮಾರು 125 ಮಂದಿದು ನಾವು ಕಾರ್ಮಿಕ ಇಲಾಖೆಗೆ ಅರ್ಜಿಗಳು ಕೊಟ್ಟಿದ್ದೆವು. 125 ಫಲಾನುಭವಿಗಳು ನಮಗೆ ಸ್ಯಾಲ್ರಿ ಕಡಿಮೆ ಕೊಟ್ಟಾನ, ಕರೆಕ್ಟ್ ಕೊಡ್ತಾಯಿಲ್ಲ, PF ಕಟ್ಟಿಲ್ಲ ಅಂತ ಅರ್ಜಿಗಳು ಕೊಟ್ಟಿವಿ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಿ ಕಾರ್ಮಿಕ ಇಲಾಖೆ ಒಂದು ಆದೇಶನೂ ಮಾಡ್ಯಾರ. ಯಾರಿಗೆ 50, 60, 70 ಯಾರಿಗೆ ಎಷ್ಟು ಕಡಿಮೆ ಹಾಕ್ಯಾನ ಮಿನಿಮಮ್ ಎಷ್ಟು ವ್ಯತ್ಯಾಸ ಅದು ಕೊಡಬೇಕಂತ ಆದೇಶನೂ ಆಗ್ಯಾರ. ಆದೇಶ ಆದ್ರೂ ಇಲ್ಲಿವರೆಗೇನಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲಿಗೆ ಬರೀತಾರೆ, ಮೈಸೂರಿನವು ಶಿಷ್ಯ ಮೈಸೂರಿನ DC ಬರೀತಾರೆ, ಅದು ಕಂದಾಯ ಇಲಾಖೆಗೆ ಉಸುಲಿ ಮಾಡಿ ಕೊಡ್ರಿ ಅಂತ. ಇಲ್ಲಿಯೂ ಮಾಡಿದ್ರು ಭ್ರಷ್ಟಾಚಾರ. ಮೈಸೂರಿನ ಕಂದಾಯ ಇಲಾಖೆ ಎಲ್ಲಿಂದ ಅದು ಉಸುಲಿ ಮಾಡಿ ಕೊಡ್ತದೆ. ಅಂಥವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕೋದು ಬಿಟ್ಟು ಮತ್ತೆ ಪುನಃ ಅವನಿಗೆ ಇವತ್ತೇ ಅದ ಟೆಂಡರ್ ಫೈನಲ್. ಅದಕ್ಕೆ ಹಾಗೆಲ್ಲ ಅವ್ರಿಗೆ ಕೊಡಬಾರ್ದು. ನಮ್ಮವ್ರಿಗೆ ಭಾಳ ಶೋಷಣೆ ಆಗ್ಯದ, ಅದು ಕೊಡಬಾರ್ದು ಅಂತೇಳಿ. ಅದಕ್ಕೆ ಈಗೇನದ ಹಾಸ್ಟೆಲ್ದಾಗ ಒಂದು ಪ್ರಶ್ನೆ ಬಂದಾಗ ಈಗ ಏನಾಗ್ತದೆ, ಒಂದು ಸಮಸ್ಯೆ ಅಂದ್ರೆ ದಿನ ಒಂದು 4 ಗಂಟೆ ಫೋನ್ ಬರ್ತಾವೆ. ಕೆಲವೊಂದು ಜನ ಹಾಸ್ಟೆಲ್ದಾಗ ಹೋಗಿಬಿಡೋದು, ಹೋಗಿ ಜಗಳ ಮಾಡೋದು. ಅದು ಯಾಕೆ ಆಲತ್ತದಂದ್ರೆ ಔಟ್ಸೋರ್ಸು ಈಗ ಜನ ಸ್ಯಾಲ್ರಿ ಹೆಚ್ಚಾಗಿ. ಈಗ ಮಿನಿಮಮ್ ಏಜು ಈಗ ಸರ್ಕಾರ ಏನದ ಮೊನ್ನೆ 34,000 ಕೊಡ್ತೀವಿ, ಸೇವಾ ಭದ್ರತೆ ಕೊಡ್ತೀವಿ ಅಂತ ಹೇಳಿದಕ್ಕೆ ಇಷ್ಟು ದಿನ ಯಾರು ಹಾಸ್ಟೆಲ್ ಸನಿಗೆ ಹೋಗ್ತಿರ್ಲಿಲ್ಲ. ಈಗ ಕೆಲವೊಂದು ಲೀಡರ್ಸ್ಗಳು ಅವರೆಲ್ಲ ಹೋಗಿ ಅವ್ರವ್ರ ಮಂದಿಗೆ ಸೇರಿಸ್ಬೇಕು. ನಮ್ಮವ್ರಿಗೆ ಹಳೆಯವ್ರಿಗೆ ತೆಗೆದು ಇವ್ರ ಕೆಲಸ ಸರಿ ಮಾಡಲ್ಲ, ಸರಿ ಬರಲ್ಲ ಅಂತ ಸೇರಿಸ್ಬೇಕಂತ. ಹಾಸ್ಟೆಲ್ ಅಂದರೆ ಎಲ್ಲೋ ಒಂದು ಹಾಸ್ಟೆಲ ಯಾರೋ ಒಬ್ರಿಬ್ರು ಅಂತಲ್ಲ, ಭಾಳಷ್ಟು ಮಂದಿ ಹೋಗಿ ಕೇಸಿ ನಮ್ಮವ್ರಿಗೆ ಹರೇಸ್ಮೆಂಟೇ ಶುರುವಾಗ್ಯಾವ. ಹಾಸ್ಟೆಲ್ಗೆ ವಾರ್ಡನ್ಗಳಿಗೆ ಜಗಳ ಮಾಡೋದು. ನಮ್ಮ ಲೀಡರ್ಗಳೇ ಕೆಲವೊಂದು ಮಂದಿ ಬೇರೆ ಬೇರೆ ಸಂಘಟನೆಯವರೆಲ್ಲ ಹೋಗಿ ಭಾಳಷ್ಟು ತೊಂದರೆ ಕೊಡ್ತಾಯಿದ್ದಾರೆ. ಅದಕ್ಕೆ ನಾವು ಅಂತೀವಿ, ಯಾವುದೇ ಹಾಸ್ಟೆಲ್ದಾಗ ಅಲ್ಲಿ ಅರ್ಜಿ ಮಕ್ಕಳು ಅವರು ಅರ್ಜಿ ಕಂಪ್ಲೇಂಟ್ ಕೊಡಲಿ, ಊಟ ಸರಿ ಸಿಕ್ಕಿಲ್ಲ, ಅವ್ರು ಟೈಮಿಗೆ ಮಾಡಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡಲಿ. ಅಂದರೆ ರಾಜಕೀಯ ಜನರಲ್ಲಿ ಭಾಳ ಒತ್ತಡ ಬಂದು ನಮ್ಮವ್ರಿಗೆ ತೋರಿ ನಿಮ್ಮವ್ರಿಗೆ ತೋರಿ. ಎಷ್ಟೋ ಮಂದಿ MLAಗಳು ಮಿನಿಸ್ಟ್ರುಗಳೆಲ್ಲ ಲೆಟ್ರ್ ಕೊಡ್ಲತ್ತಾರೆ, ಇವ್ರಿಗೆ ತೊಗೋರಿ ಅಂತ. ಅವ್ರಿಗೆ ತೊಗೋಬೇಕಾದ್ರೆ ನಮ್ಮವ್ರಿಗೆ ತೆಗೆದೇ ಅವ್ರಿಗೆ ತೊಗೋಬೇಕಾದ್ರೆ. ಅದಕ್ಕೆ ಇದ್ರಾಗ ರಾಜಕೀಯ ಬರಬಾರ್ದು. ಔಟ್ಸೋರ್ಸ್ ಇವ್ರು 15, 20 ವರ್ಷ 25 ವರ್ಷ ಹಿಡಿದು ಮಾಡತ್ತಾರೆ. ಎಲ್ಲಿ ಕೆಲಸದಿಂದ ಅವ್ರಿಗೆ ಬಿಡಿಸ್ಬೇಡ್ರಿ, ಅವರಿಗೆ ಸೇವೆದಾಗ ಮುಂದುವರ್ಸ್ರಿ. ಅವ್ರಿಗೆ ತೆಗೆದು ಅವ್ರು ಏನೋ ಒಂದು ಈಗ ಅಲ್ಲಿ ಹಂಗೆ ನಡೀತದೆ ಅಂದ್ರೆ ಒಂದೊಂದು ಸಲ ಮಕ್ಕಳಿಂದ ಕಂಪ್ಲೇಂಟ್ ಬರ್ಸ್ಬಿಡ್ತಾರೆ, ಇವ್ರಿಗೆ ತೆಗೀರಿ ಅಂತ, ಮತ್ತೊಬ್ರಿಗೆ ತೊಗೋರಿ. ಈಗ ಅದು ಪ್ರಿನ್ಸಿಪಾಲ್ ಹಲವಾರು ಮಂದಿ ನಮ್ಮವ್ರಿಗೆ ತೆಗೆದು ಹೊಸವ್ರಿಗೆ ಭರ್ತಿ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ಆ ರೀತಿ ಮಾಡಬಾರ್ದು. 10, 15, 20 ವರ್ಷ ಕೆಲಸ ಮಾಡಿದ್ದಕ್ಕೆ ಇವತ್ತೇ ಹೆಂಗೆ ಕೆಲಸ ಸರಿ ಮಾಡೋದು. ಅದಕ್ಕೆ ನಮ್ಮಲ್ಲಿ ಗುಲ್ಬರ್ಗ ಜಿಲ್ಲೆದಾಗ 300 ವಸತಿ ನಿಲಯಗಳು ಇಲ್ಲ. 300 ಅವ ಸರ್, ಇಲ್ಲ ಟೋಟಲ್ 300 ಇಲ್ಲ. ಅದು ಟೋಟಲ್ 400 ಜನ ನಮ್ಮವ್ರು ಔಟ್ಸೋರ್ಸ್ ಇದ್ದಾರೆ BCMನಲ್ಲಿ ಟೋಟಲ್.